ಇವತ್ತು ದಾಸನವಮಿ ಅಂತ ಹೇಳಿದ್ರಿ. ನಿನ್ನೆನೆ ನಮ್ಮೆಲ್ಲರಿಗೂ ಸಿದ್ಧರಾಗಿರಿ, ಏನೆಲ್ಲಾ ಸಿದ್ಧತೆಯನ್ನ ಮನೇಲಿ ಮಾಡ್ಕೊಬೇಕು ಅಂತ ಕೂಡ ತಿಳಿಸಿದ್ರಿ. ಮುಂದೆ ಏನ್ ಮಾಡ್ಬೇಕು ಗುರುಜಿ? ಏನಿಲ್ಲ, ಇವತ್ತಿನ ದಿವಸ ದಾಸನವಮಿ ಆಗಿರೋದ್ರಿಂದ ತಾವೆಲ್ಲ ಹೋಗಿ ಯಾರು ದಾಸಾನುದಾಸರಾಗಿರ್ತಾರೆ ಭಗವಂತನಿಗೆ ಅಂತವ್ರಿಗೆ ಹೋಗಿ ಹಣ್ಣು ಹಂಪಲಗಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡ್ಬರ್ಬೇಕು ಅಂತೀವಲ್ಲ. ಅದರಲ್ಲಿ ಅಕ್ಕಿಯನ್ನು ಮನೆಯಲ್ಲಿರ್ತಕ್ಕಂಥವ್ರನ್ನ ಒಂದೊಂದು ಹಿಡಿ ಅಕ್ಕಿಯನ್ನು ಎರಡೆರಡು ಸಲ ಹಾಕಬೇಕು. ಒಬ್ಬರ ಕೈಯಿಂದ 2 ಹಿಡಿ ಅಕ್ಕಿಯನ್ನು ಹಾಕಿದಾಗ 1 ಸಲ 2 ಸಲ ಒಂದು ಪಾತ್ರೆಗೆ ಹಾಕಿಡಿ, ಇನ್ನೊಬ್ಬರದ್ದು 2 ಸಲ. ಅಷ್ಟು ಜನ ಕುಟುಂಬದವರಿದ್ದರೆ ಅಷ್ಟು ಜನ ಹಾಕಿ ಬೆಲ್ಲ, ಒಂದು ಹಣ್ಣು, ಪಚ್ಕರ್ಪೂರ. ಆ ಪಚ್ಕರ್ಪೂರ ಅನ್ನೋದು ಒಂದು 10 ರೂಪಾಯಿಗೆ ತೊಗೊಂಡ್ರು ಸಾಕು. ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಆ ರೀತಿ ಬರೀ ಕರ್ಪೂರ ಎಲ್ಲ ಕೊಟ್ಬಿಟ್ಟಿರ, ಪಚ್ಕರ್ಪೂರ ದಾನವಾಗಿ ಕೊಡ್ತಕ್ಕಂಥ ವಿಚಾರ. ತದನಂತರ ಈ ರೀತಿಯಾಗಿ ದಾನ ಧರ್ಮ ಮಾಡಿರ್ತಕ್ಕಂಥ ನೀವುಗಳು ಯಥಾಶಕ್ತಿ ಬೆಲ್ಲನ ಪುಟ್ಟದಾಗಿರೋದು ಸರಿ, ಯಾವುದಾದ್ರೂ ಸರಿ, ಹಣ್ಣುಗಳ ಜೊತೆ ಕೊಟ್ಟಾಗ ಕನಿಷ್ಠ ಪಕ್ಷ 3 ಹಣ್ಣುಗಳನ್ನಾದರೂ ಕೊಡಿ. ಅಂದರೆ 3 ರೀತಿಯಾದ ಹಣ್ಣುಗಳನ್ನ ಕೊಡಬೇಕು. ಯಾವುದೋ ಕಿತ್ತೋದು ಒಂದೇ ಒಂದು ಹಣ್ಣು ಆ ಥರ ಎಲ್ಲ ಕೊಡಬೇಡಿ. ಅಕಸ್ಮಾತ್ ತೀರಾ ಕೊಳೆತು ಹೋಗಿದ್ರೆ ಕೊಡಕ್ಕೆ ಹೋಗಬೇಡಿ. ನೀವು ಕೊಟ್ಟರು ಒಂದೇ ಬಿಟ್ಟರು ಒಂದೇ. ಅದ್ರ ಬದಲು ಒಂದು ಬಾಳೆಹಣ್ಣು ಚಿಪ್ಪು ಪೂರ್ತಿ ಕೊಟ್ಬಿಡ್ಬೋದು ಲಕ್ಷ್ಮವಾಗಿ. ಯಾವಾಗಲೂ ಪಪ್ಪಾಯಗಳನ್ನೇ ಕೊಟ್ಕೊಂಡು ಕೂತ್ಕೋಬೇಡಿ. ಪಪ್ಪಾಯ ಹಣ್ಣು ಯಾವತ್ತೂ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಗುರು ಹಿರಿಯರಿಗೆ, ಯಾವುದೇ ಆಶ್ರಮದ ವಾಸಿಗಳಿಗೆ, ಯಾವುದೇ ವಿಶೇಷವಾಗಿ ಯಾವತ್ತ ಸನ್ಯಾಸಿಗಳಿಗೆ ಕೊಡಕೂಡದು, ಜ್ಞಾಪಕ ಇಟ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ, ಚೀಪ್ ಆ್ಯಂಡ್ ಬೆಸ್ಟ್ ಪಪ್ಪಾಯ ಅಂದ್ಬಿಟ್ಟು ಕೊಟ್ಬಿಡ್ತೀರ. ಪಪ್ಪಾಯ ಗರ್ಭಿಣಿ ಸ್ತ್ರೀಗೆ ಗರ್ಭಕೋಶ ನಾಶ ಮಾಡೋಕ್ಕೆ ಪಪ್ಪಾಯ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಹಾಲು ಬರ್ತಕ್ಕಂಥದ್ದು, ಕಲ್ಲಿ ಹಾಳು ಬರುತ್ತಲ್ಲ ಹಾಗೆ. ಅದಕ್ಕೆ ಇವತ್ತವರೆಗೂ ಯಾರಾದರೂ ಮಾವಿನ ಹಣ್ಣು ನೋಡಿದಾಗ, ಆ ಮರ ನೋಡಿದಾಗ ಕಲ್ಲು ಹೊಡೆಯೋಕ್ಕೆ ಇಷ್ಟಪಡ್ತಾರೆ, ಕಲ್ಲು ಬೀಳಲಿ ಅಂತ. ಇವತ್ತವರೆಗೂ ಎಷ್ಟೇ ಪಪ್ಪಾಯಗಳು ಕೈಗೆ ರೋಡಿಗೆ ಸಿಕ್ಕಿದ್ರು ಎತ್ಕೊಳಕ್ಕೆ ಹೋಗ್ತಾರಾ? ಯಾರು ಇದುವರೆ ತನಕ ಮುಟ್ಟಲ್ಲ, ಕಲ್ಲು ಕೂಡ ಎತ್ತು ಹೊಡೆಯಲ್ಲ. ಅಂದರೆ ಅರ್ಥ ಏನು ಅಂದರೆ, ಯಾವತ್ತು ಜೀವಂತವಾಗಿ ಅದು ಯಾವತ್ತೂ ರೋಗ ದೋಷಗಳು, ಅಂದರೆ ಯಾವತ್ತು ಶುಗರ್ಗೆ ಮಾತ್ರ ಉಪಯೋಗ. ಯಾರು ತೀರಾ ಜಿಮ್ ಮಾಡ್ಕೊಂಬರ್ತಾರೋ ಅಂಥವ್ರಿಗೆ ಊಟ ಹಸುದಾಗ್ದಾಗಿದ್ದ ಹಾಗೆ ಅದನ್ನು ಕಾಪಾಡೋದು, ಅಷ್ಟಕ್ಕೆ ಸ್ಟ್ಯಾಮಿನಾ ಅಂತ ಕರಿತೀವಿ, ಅಷ್ಟಕ್ಕೆ ಮಾತ್ರ ಉಪಯೋಗ. ಉಷ್ಣ ಜಾಸ್ತಿ ಅದು. ಅದನ್ನು ಯಾವ ಕಾಲಕ್ಕೂ ದಾನಗಳನ್ನ ಸನ್ಯಾಸಿಗಳಿಗೆ, ಸಾಧು ಸಂತರು ಕೊಡಬಾರ್ದು. ಅವ್ರು ಹೋಗ್ಬಿಟ್ಟು ಬಾಡಿ ಜಿಮ್ ಮಾಡ್ತಾ ಇರ್ತಾರೆ, ಎತ್ಕೊಂಡೋಗಿ ಪಪಾಯ ಕೊಡೋಕ್ಕೆ. ಏನು ಪೆದ್ದುಗಳು, ಯಾರಿಗೇನು ಕೊಡಬೇಕು ಒಂದು ಗೊತ್ತಾಗಲ್ಲ ನಿಮಗೆ. ಅದಕ್ಕೆ ತಿಳ್ಕೊಳ್ಳಿ, ಇಂತಿಂಥದ್ದು ಕೊಡಬೇಕು, ಇಂತಿಂಥದ್ದು ಸಾಯಂಕಾಲದಲ್ಲಿ ಎಲ್ಲ ಎತ್ತಿಟ್ಟು ನೀವುಗಳು ಮುಸ್ಸಂಜೆ ಹೊತ್ತಲ್ಲಿ ಹೋಗಿ ಕೊಟ್ಟು ನಮಸ್ಕಾರ ಮಾಡಬೇಕು, ಕುಟುಂಬ ಪರಿವಾರ ಸಮೇತ ದಾಸನವಮಿಗೆ. ಒಂದು ವಿಚಾರ, ನಾವು ಇವತ್ತು ಮಂಗಳವನ್ನು ಹಾಡೋ ಸಮಯ ಬಂದ್ಬಿಡ್ತು. ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಕುಜದೋಷಗಳು, ರಾಹುದೋಷಗಳು, ಕೇತು ದೋಷಗಳು, ಶನಿ ದೋಷಗಳನ್ನ ಹೋಗಲಾಡ್ಸೋಕ್ಕೆ, ಎಲ್ಲರಿಗೂ ಪರಿವರ್ತನ ಏಕಕಾಲಕ್ಕೆ ಕೊಡೋತಕ್ಕಂಥ ಬ್ರಹ್ಮಾಂಡ ಲೋಕದಲ್ಲಿ ನಿಮಗೆ ಅಂದು ಇಂದು ನಾಳೆ ಎಂದೆಂದಿಗೂ ನಾನು ಜನಕ್ಕೋಸ್ಕರ ಇದ್ದೀನಿ, ಇರ್ದೇ ಇರ್ತೀನಿ ಅಂತ ಯೋಚನೆ ಮಾಡಬೇಡಿ. ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳಾನಿ ಭವಂತು.